ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಒಬ್ಬರು ರೈತರು ಟೊಮೊಟೊ ಬೆಳೆದಿದ್ದಾರೆ. ಸೊ ಇಷ್ಟು ದಿನ ಬೇಸಿಗೆ ಕಾಲದಲ್ಲಿ ಕೂಡ ಟೊಮೊಟೊ ಬೆಳೆದಿದ್ದಾರೆ ಸರ್. ಈ ನಡುವೆ ಮಳೆ ಬೀಳ್ತಾ ಇರೋದು. ಸೊ ಬನ್ನಿ ರೈತರನ್ನ ಕೇಳೋಣ, ಎಷ್ಟು ನಾರು ಉಣಿದಾರ, ಯಾವ ಥರ ಮದ್ದು ಹೊಡೆದ್ರು ಅಂತ. ಸೊ ಬನ್ನಿ ಫ್ರೆಂಡ್ಸ್ ಕೇಳೋಣ. ಅಣ್ಣ, ನಿಮ್ಮ ಹೆಸರು? ಶಿವ ಅಂತ. ಯಾವ ಊರು? ಅಚ್ಚಕದರ್ನಳ್ಳಿ ಅಂತ. ಸೊ ಇದು ಯಾವ ಸೀಡು ಟೊಮೊಟೊ? ಇದು ಸಕಾಟ ಕಂಪ್ನಿದು ರಾಬಿನ್ ವುಡ್ ಅಂತ. ಇದು ಮಲ್ಚಿಂಗ್ ಹಾಕಿರೋದು ಪೇಪರು? ಪೇಪರ್ ಮಲ್ಚಿಂಗ್ ಆಗಿರೋದು. ಎಷ್ಟು ಎಕರೆ ಇದೆಯಾ ಇದು? ಇದು 1.5 ಎಕರೆ ಐತೆ. ಇದು ಪೇಪರ್ ಎಷ್ಟಾಯ್ತು? ಎಷ್ಟು ಕಟ್ಟು? 1000 ಮೀಟ್ರು 5 ಕಟ್ಟು ಹೋಯ್ತು. ಈ ಎಷ್ಟು ನಾರು ಉಣಿದ್ದೀರಾ ಟೊಮೊಟೊ? 8000. ಇದು ಕೋಲೆಲ್ಲ? ಕೋಲು ಒಂದು 2500 ಬಿದ್ದೈತೆ. ಈ ತಂತಿ ಮತ್ತೆ ಇದು ತಂತಿ ಬಂದು ಒಂದು 15 kg ಬಿದ್ದೈತೆ. ಅಣ್ಣ, ಇದು ಟೊಮೊಟೊ ನಾರು ಉಣಿ ಎಷ್ಟು ದಿನ ಆಯಿತು? 2.5 ತಿಂಗಳಾಯ್ತು. ಈ ಕೆಲಸದವ್ರು ಎಷ್ಟು ಜನ ಬಿದ್ದಿದ್ದಾರೆ? ಇವಾಗ 2.5 ತಿಂಗಳಾಗಿದೆ ಅಲ್ಲ, ಇಲ್ಲಿವರೆಗೂ ಎಷ್ಟು ಜನ ಕೆಲಸದವ್ರು ಬಂದಿದೆ? ಒಂದು 100 ಜನ ಬಿದ್ದಿರ್ತಾರೆ. ಈ ತಂತಿ ಏನು ರೇಟು? 1 kg ಎಷ್ಟು? ಅದು 120 ರೂಪಾಯಿ. ಇದು ಎಷ್ಟು kg ಆಯಿತು ಇಷ್ಟು ತೋಟಕ್ಕೆ? 80 kg ಬಿದ್ದೈತೆ. ಈ ರೋಗಕ್ಕೆಲ್ಲ ಏನು ರೋಗ ಇವಾಗ ಬಂದಿರೋದು? ಇದು ಪ್ರೆಸೆಂಟ್ ಆಗಿರೋದು ಇವಾಗ ಅದು ಇದು ಬಿಂಗಿ ರೋಗ ಅಂತ ಬರ್ತದೆ. ಎಲ್ಲ ಈ ಕ್ಲೈಮೇಟ್ ಆಗಿ ಎಲ್ಲರದು ಹಂಗೆ. ಅದು ಎಷ್ಟು ಔಷಧಿ ಹೊಡೆದ್ರು ಕೂಡ ಬಂದೇ ಬರ್ತದೆ. ಆದರೂ ನಂದ್ರಾಗ ಸ್ವಲ್ಪ ಕಮ್ಮಿ. ಅದಕ್ಕೆ ಬೆಳೆ ಚೆನ್ನಾಗಿದೆ. ಇದುವರೆಗೂ ಎಷ್ಟು ಸತಿ ಕಿತ್ತಿದ್ದೀರಾ ಟೊಮೊಟೊ? 2 ಸತಿಗೆ 3 ಸತಿ ಕಿತ್ತಿದ್ದೀವಿ. ಏನು ರೇಟ್ ಹೋಗ್ತಾ ಇದೆ? 400-500 ಹೋಗ್ತಾ ಇದೆ. ಒಂದೊಂದು ದಿನ ಒಂದೊಂದು ರೇಟು. ಇವಾಗ ಮತ್ತೆ ಯಾವಾಗ ಟೊಮೊಟೊ ಕಿತ್ತೀರಾ? ನಾಳೆ ಕೀಳಬೇಕು. ಸೊ ಎಷ್ಟು ಬಾಕ್ಸ್ ಆಗಿದೆ? ಒಂದು 3 ಸರಿಗೆ ಒಂದು 250 ಬಾಕ್ಸ್ ಹೋಗವೆ. 250 ಬಾಕ್ಸ್ ಹೋಗಿದ್ದಾವೆ. ಸೊ ನಾಳೆ ಎಷ್ಟು ಬಾಕ್ಸ್ ಆಗ್ಬೋದು? ನಾಳೆ ಒಂದು 150 ಬಾಕ್ಸ್ ಆಗ್ಬೋದು. ಯಾವ ಮಾರ್ಕೆಟ್ಗೆ ಹಾಕ್ತೀರಾ? ನಾವು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಹಾಕ್ತಾ ಇದೀವಿ. ನಾಳೆ ಕೋಲಾರ ಹಾಕೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಏನು ರೇಟ್ ಹೋಗ್ತಾ ಇದೆ ಅಂತ? ಅಲ್ಲಿ ಇವತ್ತು 730 ಹೋಗೈತೆ. ಈ ಕಡ್ಡಿ ಏನು ರೇಟು? ಈ ಕಡ್ಡಿ ಬಂದು 10 ರೂಪಾಯಿ. ಟೊಮೊಟೊ ಕಡ್ಡಿ 10 ರೂಪಾಯಿ. ಎಷ್ಟು ಕಡ್ಡಿ ಬಿದ್ದೈತೆ ಈ ತೋಟಕ್ಕೆಲ್ಲ? 2500 ಕಡ್ಡಿ ಬಿದ್ದೈತೆ. 2,500-3,000 ಬಿದ್ದೈತೆ. ಇದು ಟೊಮೊಟೊ ಈ ಸೈಜ್ ಇದೆಯಾ ಇವಾಗ? ಈ ಸೈಜ್ ಬಂದೈತೆ. ಆದರೂ ಸೈಜ್ ಕಮ್ಮಿ ಬರ್ತೈತೆ. ಅದೇನಿಂದ ಗೊತ್ತಾಗಿಲ್ಲ. ಎಲ್ಲರಿಗೂ ಅಷ್ಟೇ ಪ್ರಾಬ್ಲಮ್. ಇದು ಮದ್ದೆಲ್ಲ ನೀವು ಎಷ್ಟು ದಿವ್ಸಕ್ಕೆ ಒಂದ್ಸತಿ ಹೊಡಿತೀರಾ? ಸರ್, ನಾವು ಬಂದು 4 ದಿನ ಒಂದ್ಸರಿ ಕಂಪಲ್ಸರಿ ಹೊಡ್ತಾ ಇದ್ವಿ. ಈ ನಡುವೆ 8 ದಿವಸದ ಒಳಗಡೆ ಜಾಸ್ತಿ ಯಾವ ಮದ್ದು ಹೊಡಿತೀರಾ ಈ ಬೆಳೆಗೆ, ಟೊಮೊಟೊ ಬೆಳೆಗೆ? ಜಾಸ್ತಿ ಯಾವ್ದಂತ ಹೇಳಕ್ಕಾಗಲ್ಲ. ಯಾವ್ದು ಸಿಕ್ಕಿದ್ರೆ ತಕ್ಷಣಕ್ಕೆ ಅದು ಹೊಡಿತೀವಿ. ಇವಾಗ ರೋಗ ಇರೋದು ಇದು ಬಿಂಗಿ ಒಂದೇನಾ? ಬಿಂಗಿ ಮಾಮೂಲಿ ಇರ್ತದೆ. ಈ ಹುಲ್ಲಿದ್ರು ಏನು ಎಫೆಕ್ಟ್ ಆಗಲ್ವಾ? ಏನು ಮಾಡೋಕ್ಕಾಗದೆ, ಕೂಲಿ ಅವ್ರನ್ನ ಬಸ್ಬೇಕಿನ್ನ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಟೊಮೊಟೊ ಎಲ್ಲ. ಸೊ ನೋಡಿ, ಈ ಥರ ಇರೋದು. ಇಷ್ಟು ಬೈಲ್ಗೂ ಕೂಡ ಇವ್ರು 8,000 ನಾರು ಉಣಿದ್ದಾರೆ. ಸೊ 11,000 ಕೋಲೆಲ್ಲ ಉಣಿದ್ದಾರೆ. ಸೊ ಕತ್ರಿ ಹಾಕಿದ್ದಾರೆ. ಈ ಥರ ಕತ್ರಿ ಹಾಕಿದ್ರೆ ತುಂಬ ಸಪೋರ್ಟ್ ಆಗಿರುತ್ತೆ. ಎಷ್ಟೇ ಮಳೆ ಬಂದರೂ ಏನೂ ಆಗೋದಿಲ್ಲ. ಸೊ ಈ ಥರ ಕತ್ರಿ ಹಾಕ್ಕೊಂಡ್ರೆ ಆದರೂ ಗಿಡ ಒಂದೊಂದು ಕಡೆ ಎಲ್ಲ ಸತ್ತೋಗಿದೆ. ಸೊ ಬನ್ನಿ ತೋರಿಸ್ತೀನಿ. ಒಂದೊಂದು ಕಡೆ ಗಿಡ ನಿಲ್ತಿಲ್ಲ, ಸತ್ತೋಗ್ಬಿಟ್ಟಿದೆ. ನೋಡಿ, ಈ ಕಡೆ ಎಲ್ಲ ಟೊಮೊಟೊ ತುಂಬ ಸತ್ತೋಗ್ಬಿಟ್ಟಿದೆ. ಕಾಯಿ ಬಂದುಬಿಟ್ಟಿದೆ ಪಿಂಜೆ, ಆದರೂ ಸತ್ತೋಗ್ಬಿಟ್ಟಿದೆ ಈ ಕಡೆ ಎಲ್ಲ. ನೋಡಿ, ಹತ್ತು ಕಡೆ ತುಂಬ ಚೆನ್ನಾಗಿದೆ. ಹತ್ತು ಕಡೆ ಕಾಣಿಸ್ತಾ ಇದೆಯಲ್ಲ, ಹತ್ತು ಕಡೆ ತುಂಬ ಚೆನ್ನಾಗಿದೆ. ಈ ಕಡೆನೂ ಅಷ್ಟೊಂದು ಏನು ಗಿಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಸೊ ಹತ್ತು ಕಡೆ ಒಂದು 2,000 ನಾರು ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಮಿಕ್ಕಿರೋ ನಾರು ತುಂಬ ಚೆನ್ನಾಗಿದೆ ನೋಡಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟು ಮಾಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.